ಮಾತಾಡೋಣ ಯಾರು ಬಿಡು ಸುತ್ತಾ ಇದೀರಂತೆ ಕಾಲು ನೋವು ಬರೋದು ನಿಮಗೆ ಪ್ರತ್ಯೇಕ ಒಂದ್ಸರಿ ಹೇಳ್ತೀನಿ. ಕಾಲು ನೋವು ಬಂದಿದ್ರೆ ಟೀ ಕುಡಿಯೋಣ. ಈಗ ನೀವು ಹೊರಟ್ರಿ ಮಕ್ಕಳ ಟೀ ಕುಡಿತೀರಾ? ಹೊರಟೆ ಆಯ್ತು. ಅದ್ಬಿದ್ದು ಹೋಗ್ಬೇಕು, ಅಡ್ಜಸ್ಟ್ ಬಿಟ್ಟಾಗಲ್ಲ, ಬರೀ ಕೈ ಬಿಡಲ್ಲ. ನಾನು ತಾಂತೀನಿ ಯಾರು ಬಗ್ಗೆ ಬಿಡಿ. ಇದು ಕಮ್ಮಿ ಆಗ್ತದೆ, ಜಾಸ್ತಿ ಜನ ಇದೆ. ಸುತ್ತಾರ ಕೊಡೋಣ, ಒಬ್ರು ಕೊಡೋರು ಬೇಜಾರಾಗ್ಬಿಟ್ಟು ಕರೆಕ್ಟಾ? 10 ಗಂಟೆ ನಾವು ಹೌದಲ್ಲ. ಈಗ ನಾನು ಕಮ್ಮಿ ತಾಂಡಿ ನೋಡಿ ಅಂದಾಜು ಯಾರೋ ಟೀಗೆ ಬರಂಗಿದ್ದು ಬನ್ನಿ ನೋಡಿದೆ. ಲೆಮನ್ ಟೀ ಕುಡಿದ್ರೆ ಅನುಕೂಲ. ನಮ್ಮ ಭಟ್ರಿಗೆ ಇದಕ್ಕೆ ನಮ್ಮ ಭಟ್ರಿಗೆ ಒಂದು ಕ್ಲಾಸ್ ಹಾಕಿ. ನೋಡಿ ನನ್ನ ಫೋಟೋ ಶಿವಣ್ಣ ಎತ್ತಕ್ಕೆ ಬರ್ರಿ. ನೀವು ಶಿವಣ್ಣ ವಿಡಿಯೋ ಮಾಡಿದ್ರೆ ಸರಿ ಇಲ್ಲ ನೋಡಿ. ಇವರೇ ಇದು ನೆಕ್ಸ್ಟ್ ಇದಕ್ಕೆ ಬಿಗ್ ಬಾಸ್ ಶಿವಲ್ಟರ್ ಅಂದತ್ರ. ಇದು ಪ್ರೀತಿ, ಮತ್ತೆ ಯಾರು ಬ್ಯಾಡ್ ಮೆಸೇಜ್ ಮಾಡ್ಬಿಡಿ. ಇದೊಂದು ಪ್ರೀತಿ. ನಮ್ಮ ತಮ್ಮ ಎಷ್ಟು ಕ್ಲಾಸ್ ಇದೆ, ಇವ್ರು ನಮ್ಮ ಅಣ್ಣನ ತಮ್ಮನ ಇರಬೇಕು. ಅಣ್ಣ ಎಷ್ಟು ವರ್ಷ? 40. ನನಗೆ ನಾನು 45, ನಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಒಂದು ಕೂಲಿಂಗ್ ಗ್ಲಾಸ್ ಯಾರು ಹಾಕೊಂಡಿದ್ದು ಸುಮ್ಮನೆ ತಮಾಷೆ ಹಾಕೊಂಡಿದ್ದು ಯೂಸ್ ಮಾಡಿದ್ರೆ. ಮೊನ್ನೆ ಒಬ್ರು ಯಾರು ಬರೋಮೇ ಇರೋದನ್ನ ವಿಡಿಯೋ ಹಾಕಿದ್ರು, ಖುಷಿ ಆಗುತ್ತೆ. ಯಾರು ಬ್ಯಾಡ್ ಮೆಸೇಜ್ ಮಾಡ್ಬಿಡಿ, ಪ್ರೀತಿಯಾಗಿ ಕಾಣಿ. ಈಗ ಸುಮ್ಕಿರಿ, ನಿಮಗೆಲ್ಲ ಒಂದೊಂದು ಸೀರೆ ಕೊಡ್ತೀನಿ. ನಿಮ್ಮ ಮನೆಯವರಿಗೆ ಕೊಡ್ಬೇಕು. ಯಾರಿಗೆ ಕೊಡ್ತೀರಾ? ತಾಯಿ ಕೊಡಿ. ತಾಯಿ ಇಲ್ಲದೆ ಹೋದ್ರೆ ನಿಮ್ಮ ಮನೆಯವರಿಗೆ ಕೊಡಿ. ಫಸ್ಟ್ ತಾಯಿಯರಿಗೆ ಕೊಡಿ. ಹಾಂ, ನೀವು ಕುಡಿರಿ, ಕೈ ಕುಡಿರಿ. ಅಣ್ಣ ಯಾರು ಫೋಟೋ ಮಾಡಿದ್ದು? ಯಾಕಣ್ಣ ಈ ಫೋಟೋ ಹಾಕ್ತಿದ್ದೀರಿ? ಅದೊಂದೇನೋ ಸರಿ ಚಂದ ಅನಿಸ್ತೆ, ಅದಕ್ಕೆ ಮಾಡಿದ್ವಿ. ಅವಾಗ ಎಲ್ಲರೂ ಫಂಕ್ಷನ್ ನಿಂತಾಗ ಸಕ್ಸಸ್ ಮಾಡಿದವರು ನಾವು ಫೋಟೋ ತೆಗೆದು ಸ್ವಲ್ಪ ಇದು ಮಾಡಿದ್ದೀವಿ. ಈಗ ನಮ್ಮ ನಡಿಗೊಂದಿ ಗ್ರೂಪ್ ಅಂತ ಹೇಳಿ ಇದು ಮಾಡಿ ನೆಕ್ಸ್ಟ್ ಇದನ್ನು ಮಾಡಿದ್ವಿ. ನಾನು ಮಾಡಿದ್ದು ಹೌದಾ? ಈಗ ಫೋಟೋ ಇಲ್ಲ, ನಮ್ದು ವಿಡಿಯೋದಲ್ಲಿ ಇದನ್ನು ಮಾಡ್ತೀವಿ. ಹಾಂ, ಕ್ಲಿಯರ್ ಇದೆ. ಯಾರು ನೀನು? ಯಾರು ಕೊಲೆ ಮಾಡ್ಯಾರೆ ನಮ್ಮನ್ನ. ಏನು ಯಾರು ಹೋಗ್ಬಿಡಂಗಿಲ್ಲ. ಯಾರು ನೀನು? ಯಾರು? ಏನು ಯಾರು ನಿನ್ನ ಹೇಳು? ಕೊಲೆ ಯಾರು ಮಾಡಿದ್ದು?
ಹಾ ಫ್ಯಾಮಿಲಿ ಫುಲ್ ಕೊಲೆ ಮಾಡಿದಾರೆ ನನ್ನ. ನಿನ್ನ ಹೆಸರೇನು? ಹಾ ಈ ಹುಡುಗಿ ಏನ್ ಮಾಡಿದ್ ನಿನ್ಗೆ? ಅವ್ರು ಸೇರಿದ್ದಾರೆ, ಹುಡುಗಿ ಸೇರಿದ್ದಲ್ಲ ಅವ್ರು ತೆಗಿತಾನೆ ಬಿಡಲ್ಲ. ಈಗ ಅವ್ರು ಮಾಡಿದ್ದು ಹುಡುಗ ಮೇಲೆ ಯಾಕೆ? ಅವನನ್ನ ತೆಗಿಬೇಕಷ್ಟೇ. ಯಾರನ್ನ? ನೀನು ಅವ್ರನ್ನ ತಗೊಂಡು ಹೋಗ್ತಾ ಬಿಡಿ, ಎಲ್ಲ ಬಂದು ಮಕ್ಕಳನ್ನ ಏರಿಸ್ಬಾರ್ದು, ಎಲ್ಲ ಮಾಡಬಾರ್ದು. ಅವ್ರು ಹೋಗಕ್ ಬಿಡ್ತಾ ಇಲ್ಲ, ಬಿಗಿ ಮಾಡ್ಕೊಂಡವ್ರೆ. ಆಯ್ತು ನಾವು ಕಳಿಸ್ತೀವಿ, ಹೋಗಿ ಹೋಗ್ತೀನಿ, ಕಳಿಸ್ತೀವಿ. ಚಕ ಮಾಡ್ದಲ್ಲಿ ಪಟ್ಟಂತ ಚಕ ಕೊಡಲಿ ಬಂದು ಚಕ ಎಲ್ಲಿಗಾರ ಹೋಗಿ ಇಲ್ಲಿ ಬರ್ಕೊಡ್ದು. ಹಾಂ ನಿಂದೇನು ಬಾಯ್ಲಿ ದರಿಕತೆ ಹೋಗ್ಬಾರ್ದು ನೀನು. ಮತ್ತೆ ನೋಡೋ ಸುಮ್ಮನೆ ಗೊತ್ತಾ, ಒಳ್ಳೆ ಮಾತ ಹೋಗ್ಬೇಕು. ಸುಮ್ಮನೆ ನಾವಿಲ್ಲೆಲ್ಲ ಜನ ಆಡ್ಕೆಯಿಂದ ಸುಮ್ಮನೆ ಬರೆಯಾಕ್ಬಿಡ್ತೀನಿ ನಾನು, ಗೊತ್ತಾಯ್ತಾ? ಹೆಣ್ಮಕ್ಳನ್ನ ಮುಟ್ಟಿ ಹುಷಾರು ಮಾಡ್ತಾರೆ ಅಂತ ಆಡ್ಕೆ ಅಂತಾರೆ, ಸುಮ್ಕಿದ್ದೀರಿ. ವಿಡಿಯೋ ಮಾಡ್ಕೊಂಡ್ರೆ ಬೇರೆಲ್ಲ ಯಾಕೆ ಮಾಡ್ಕೊಂತೀರ? ಏನಾಗಬೇಕು ಅಂತ ವಿಡಿಯೋ ಮಾಡ್ತಾರೆ ಅವರು ಎಲ್ಲ ಬಿಟ್ಟರೆ ಕಷ್ಟಗೆ ಬರ್ಲಿ ಬಿಡವ, ನೋಡ್ಲಿ ಬಿಡ. ಏನು ಅರ್ಥ ಮಾಡಿದೆ? ಆಡ್ಕೊಂತಾರಲ್ಲ, ನಾ ಯಾವ ಆಡ್ಕೊಂತಾರೆ ಲೇ? ನನ್ನೇ ಆಡ್ಕೊಂತಾರ ಕಳ್ಳ, ದುಡ್ಡು ಮಾಡ್ತಾನೆ ಅಂತ. ಎಲ್ಲಲ್ಲ ದುಡ್ಡು ತಮ್ಮ ಬೆಳಗಿಂದ ಬೈತಾನೆ ಅಂತಾರೆ. ಬೇಡವಲ್ಲ ತಮ್ಮ, ಬೈಬೇಕಾ ಬೇಡವ? ಏನೋ ಹೊಸ ಏನ್ಸಿರ ಹಂಗೆ ಹೋದ್ರ, ಏನ್ಸಿರ ಹಂಗೆ ಹೋದ್ರಲ್ಲ, ದುಡ್ಡು ಕೊಟ್ಟೋದಾರ? ಹಾಂ ಅದು ಹುಡುಗಿ ಹುಷಾರು ಮಾಡಿದ್ನಲ್ಲ, ದುಡ್ಡು ಕೊಟ್ಟದ್ರೆ ದುಡ್ಡು ಕೊಟ್ರನಾ? ದೋಸ್ತನಿಗೆ ಯಾರು ಹಾಕಿರ? ತಮ್ಮ ನಿಮ್ಮಂತರ ಬಡವರೇ ನಿಮ್ಗೆ ಆಧಾರ ನೋಡಿ ನಗನ ಬಗ್ಗೆ ತಲೆ ಕೆಸ್ಕೊಂಡು ಹುಷಾರಾದ ನಿಮ್ಮ ಹೆಂಡತಿಗೆ ಇಂಥ ಹಚ್ಚ ನಿಮಗೆ ಯಾರೋ ಪುಣ್ಯಾತ್ಕಿತ್ತು ಹಿಂಗಾಯ್ತು ಹುಷಾರು ಬಂದಿರ್ತಾರೆ, ಅವ್ರು ಹುಷಾರಾದ ಎತ್ತೋನು ಗೊತ್ತಿತ್ತು ಕೊಡಲಿ ಬೀಳ್ತಾಳೆ, ಹುಷಾರು ಕರ್ಕೊಂಡೋಗು. ಬೆಳಿತೀವಿ ಒಳಗೆ ಹೋಗ, ಸೀರಿಯಸ್ ಮಾಡೋ ಬೇರೆಯಪ್ಪ ನಿಮ್ಮ ತಂಗಿದ ನನ್ನ ತಂಗಿ. ಹಾಂ ಮುಟ್ಬೇಡ್ರಿ ಅವ್ರ, ಮುಟ್ಬೇಡಿ. ಹಿಂದಿನ ಪಟ ಪಟ ಬೀಳಂಗಿದೆ ಮಾತ್ರ ಇಟ್ಕೊಳ್ಳಿ ಅಷ್ಟೇ. ಕೈ ಕೊಡಿ ಏನಂತ ಹೇಳಿದ್ದೆ? ಅಮ್ಮ ಲಾಸ್ಟ್ ಅಂತ ಹೇಳಿದ್ದಾನೆ, ಮುಗಿತಲ್ಲ ಕತೆ. ನೋಡ್ಕೊಂಡು ಮಾಯ ಮರ ಕಟ್ಬಿಡ್ತೀನಿ ನಾನು, ಎಲ್ಲಿ ಕಟ್ಟ ಯಾವ ಮರ ನೀನು ನಿನಗೆ ಬರ್ಸ್ಬಿಡ್ತೀನಿ ನಮ್ಮ ಮಗಳ. ನೀನು ಸುಮ್ಮನೆ ಕುತ್ಕೊಳ್ಳ ತಡಿಗೋಣ, ಸ್ವಲ್ಪ ಮಾತಾಡ್ದಂಗೆ. ಇವನು ತೆಗಿ ಅಣ್ಣ, ನೀನು ಬಯ್ಯ ನಾವು ಏನಕ್ಕೆ ಬೋಯೋದು? ಬುದ್ಧಿವಂತ ಅಲ್ಲ ನೀನು ಅಂತ. ಇವೆಲ್ಲ ಅಷ್ಟು ಸುಲಭ ಅಲ್ಲ ಕಣ. ಈಗ ಒಂದು ಹುಡುಗಿ ಯಾವನಾರ ಒಬ್ಬ ನಿಮ್ಮ ನಿಂಗೆ ಬೆಳಿಗ್ಗೆ 4 ಯಾವ ತಿಂದೇ ಇಲ್ಲ, ಗುದ್ದಾಡ್ತಿ ಯಾಕಲ್ಲ ನೀವು ತಿಂದಿಲ್ಲ ಅಂತ ಯಾವನು ಕೇಳಿಲ್ಲ. ನಂಗೆ ಊಟ ಇಲ್ಲದೆ ಹೊರ ಮಧ್ಯರಾತ್ರಿ ಕೊಟ್ಟರು ಇಸ್ಕೊ ತಿನ್ಕೋಬೇಕು ನಾನು. ತಮ್ಮ ಅವನ ತಮ್ಮ ಎಲ್ಲರೂ ಅಷ್ಟೇ ಜಾಸ್ತಿ ಅಲ್ಲಿ ಮಗಳು ಖುಷಿ ಪಡ ಹುಷಾರು ಮಾಡೀನಿ. ಅಲ್ಲೋಡಲ್ಲಿ ಅವನ ಮಣ್ಣು ಏನು ಅಣ್ಣನ ತಮ್ಮ ನಿನಗೆ ತಮ್ಮ ಮನೆಯಾಳ ನೋಡ ಒಂದು ಚೆನ್ನಾಗಿದೀವಾ ನೋಡಿ. ನಮ್ಮ ಮಗಳಿಗೆ ಒಂದು ಕ್ಲಾಸ್ ಹಾಕೋಣ ಅಣ್ಣ. ಚೆನ್ನಾಗಾದ ಮಗಳು, ಆಯ್ ಮಗಳೇ ಹುಷಾರಾದ ಮಗಳು. ನನ್ನ ಮಗಳು ನಿನ್ನ ಮಗಳು ನಿಮ್ಮ ಮೊಮ್ಮಗಳ ನಮ್ಮ ಚಿಕ್ಕಪ್ಪ ನೀನು ಮಗ. ಆರೋಗ್ಯ ನೋಡ್ತೀಯಾ? ಬಾಯ್ ಮಗಳೇ, ಹಿಂದೆ ಬನ್ನಿ. ಅಂದ್ರೆ ಈ ಉತ್ತರ ಕನ್ನಡ ಜನಗಳ ಪ್ರೀತಿ ನಂಗೆ ಇಷ್ಟ. ಯಾಕೆಂದ್ರೆ ರೊಟ್ಟಿ ತಗೊಂಬರ್ತಾರೆ, ಜೋಳ ತಗೊಂಬರ್ತಾರೆ, ಆಮೇಲೆ ಅಕ್ಕಿ ತಂದು ಕೊಡ್ತಾರೆ, ಲಾಡು ತಂದು ಕೊಡ್ತಾರೆ. ಆಮೇಲೆ ಬಂದರೆ ಕಸ ಹೊಡಿತಾರೆ, ಕ್ಲೀನ್ ಮಾಡ್ತಾರೆ. ಈ ಕೆಲವು ಜನ ಬರ್ತಾರೆ ಲೇಟ್ ಆಗುತ್ತಾ ಅಂತಾರೆ. ಅಂದಾತ್ರ ಯಾರು ಅಡಿಕೆಬೇಡಿ ನೋಡಿ, ಕಾಫಿ ಥರ ಬರ್ಬೇಕಣ್ಣ. ಇದು ನೋಡಿ ಕಾಫಿ ನೋಡಿ ಸೇಮ್ ಥರ ಅಂದಾತ್ರ ಇವರೇ ಮಾಡಿಕೊಟ್ಟಿರೋದು. ಗ್ಲಾಸು ಇರೋದು ಯಾರು ಬೈಕೇಬೇಡಿ. ಮೊನ್ನೆ ಯಾರೋ ಯೂಟ್ಯೂಬಲ್ಲಿ ಹಾಕಿದ್ದ ನನ್ನ ಬರೆ ಮೇಜಿರದ, ಅದು ಯಾವತ್ತೋ ಒಂದು ದಿವಸ ಅದು ಇಲ್ಲಿ ನೋಡ್ಕೊಂಡ್ಬಿಟ್ಟು ಇದಾ ನೋಡಿ ಬೈಯಂಗಿರಿ ಇವ್ರಿಗೆ ಬೇರೆ ಬಿಜಾಪುರದವ್ರಿಗೆ. ನಾನು ಇದ್ರ ಗ್ಲಾಸ ತಮಾಷೆ ಹಾಕೊಂಡಿದ್ದೆ, ಅವ್ರು ಮಾಡ್ಯಾರೆ.
ಮೊನ್ನೆ ನೋಡಿರ್ತೀರಿ ಯಾರೋ ಒಬ್ಬ ನನ್ನ ತಮ್ಮನ ಯಾರು ಹಾಕಿದ್ದ ಯಾವತ್ತೋ ಒಂದು ಸಪ್ರೂಪ್ ನಮ್ಮ ಬರೆ ಮೇಲೆ ಇರೋದ ಹಿಂಗೆ ಪಂಚಾಯತ್ ಉಯಿನರ್ ಹಾಕ್ಬಿಟ್ಟು ಯಾರೋ ಬಂದು ಅದನ್ನ ಹಾಕ್ಬಿಟ್ಟಿದ್ದೆ. ನಾನಂತೂ ಯಾವ ಥರ ಯಾರೂ ಮಾಡೋದಿಲ್ಲ. ನಿಮ್ಮ ಪ್ರೀತಿ ಕೆಟ್ಟದಾಗ ನೋಡಬೇಡಿ, ಆಮೇಲೆ ಅಸಡ್ಡೆ ಪಡಬೇಡಿ, ಯಾರನ್ನೂ ಅಗುರ ಮಾತಾಡಬೇಡಿ. ನೋಡಿ ಇವರು ಅಭಿಮಾನಕ್ಕೆ ನಾನು ಕೋಟಿ ಇವತ್ತು ಇದು ನಾನೇ ಅಂತೆ, ನಾನು ಅಲ್ಲಿ ತಂಗಿ ಒಣಕೊಂಡು ಮೂನಂಗಿಲ್ಲ, ಇದು ನಾನಂತೆ. ಆಮೇಲೆ ಯಾರೋ ಕರ್ನಾಟಕ ಹಾಕೊಂಡು ಏನ್ಬೇಡಿ, ಅವ್ರ ಪ್ರೀತಿ ಹಾಕೊಂಡಿದ್ದೆ ಅವತ್ತ, ಅವ್ರ ಕರ್ನಾಟಕ ಒಂದು ಹಾಕೊಂಡು ಕೊಟ್ಟೆ, ಅದು ಇವತ್ತು ಚೆನ್ನಾಗಿದೆ. ಅವ್ರು ಕರ್ನಾಟಕ ಹಾಕೊಂಡು ಕೊಡಪ್ಪ ಅಂತ ಕೊಟ್ಬಿಟ್ಟ ಅವನು, ಇದು ಹೋದ ಅವನು ಆಮೇಲೆ ಸುಮ್ಮನೆ ಹಾಕೊಂಡಿದ್ದೆ. ಈ ಪ್ರೀತಿಗೆ ಒಂದು ಶರಣು ನಿಮ್ಮ ಉತ್ತರ ಕನ್ನಡ ಜನಗಳೇ, ನಿಮ್ಮ ಭಕ್ತಿಗೆ ಈ ಪ್ರೀತಿಗೆ ರೊಟ್ಟಿ ಕೊಟ್ಟು ನೋಡಿ ಎಷ್ಟೋ ಜನ ಬರ್ತಾರೆ. ಈ ಕಾರವಾರ ಈ ಕುಂದಾಪುರ ಕಡೆ ಎಲ್ಲ ಬರ್ತಾರೆ, ಕರಾವಳಿ ಕಡೆ ಬರ್ತಾರೆ, ಮೀನು ತಗೊಂಡು ಕೊಡ್ತಾರೆ. ನಾವು ಗೌಡ್ರು ಇಲ್ಲಿ ತನಗೆ ಜಾತಿ ಹೇಳ್ತಿಲ್ಲ, ಈ ದೇವಸ್ಥಾನ ಮಟನ್ ಚಿಕನ್ ಆಗುತ್ತೆ, ತಿಂದ ಹೋದ್ರು ಬರ್ಬೋದು, ಎಲ್ಲ ಜಾತಿ ಬರ್ಬೋದು, ನಾವು ಸಪ್ರೇಟ ಮಾಡ್ತೀವಿ. ಇನ್ನು ಉತ್ತರ ಕನ್ನಡದ ರೊಟ್ಟಿ ಕೊಡ್ತಾರೆ ನನಗೆ. ನಿಮ್ಮ ಪ್ರೀತಿಗೆ, ನೀವು ತೋರಿಸೋ ಪ್ರೀತಿಗೆ, ನೀವು ಕೂಡ ಅನ್ನಕ್ಕೆ, ನೀವು ಕೂಡ ಬಟ್ಟೆಗೆ ನಾವು ಯಾವತ್ತೂ ಶರಣಗಳು. ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಸೇರಿ. ಇನ್ನೊಂದು ಕೆಲವೊಂದು ದೇವಸ್ಥಾನದಲ್ಲಿ ಕೆಲವೊಂದು ಕಡೆ ಹಂಗೆ ಮಾಡಿವಿ ಹಿಂಗೆ ಮಾಡಿವಿ ಅಂತ ಬಂದು ಹೇಳ್ತೀರಿ, ಬಟ್ ಎಲ್ಲ ಕಡೆ ಮಾಡಿದ್ರೆ ನಮ್ಗೆ ಹೇಳ್ಬಾರ್ದು. ನಾವು ಯಾರು ₹1 ಕೇಳೋದಿಲ್ಲ, ಕೇಳೋದು ಇಲ್ಲ. ನೋಡಿ, ನಿಜವಾದ ಭಕ್ತರು ಬನ್ನಿ, ದೇವ್ರು ನಂಬಿರೋರು ಬನ್ನಿ. 9 ಸರಿ ಬರ್ಬೇಕಾಗಿಲ್ಲ, 10 ಸರಿ ಬರ್ಬೇಕಾಗಿಲ್ಲ, ಬರಬೇಡಿ ಅಂದಿಲ್ಲ. ನಂಬಿಕೆ ಇದ್ರೆ ಬನ್ನಿ, ಮತ್ತೆ ಹುಷಾರ ಮನೆಗೆ ಹೋಗಿ. ಬೆಳಗಿನ ಸುಸ್ತಾಯಿದ್ದೀವಿ. ಆಮೇಲೆ ಕೆಲವರು ಸುಮ್ಮನೆ ಬಂದು ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀನಿ ಬಿಡಿ. ಇಲ್ಲಿ ಮಾಟ ಮಂತ್ರ ಮಾಡೋದಿಲ್ಲ, ಮಾಟ ಮಂತ್ರ ಮಾಡ್ಸೋರಿಗೆ ಆಗ್ತದೆ ಇಲ್ಲ. ನಿಮ್ಗೆ ಯಾರ ಮಾಟ ಮಂತ್ರ ಮಾಡಿದರೆ ಬನ್ನಿ, ನಾವು ಬಗೆಹರಿಸ್ಕೊಡ್ತೀವಿ. ಅದು ಹಣ ಇಲ್ದಲ್ಲ, ಅದು ಕಾಯಾರ ಬನ್ನಿ. ಪೇಷಂಟ್ ಕರ್ಕೊಂಬಂದು ಪೇಷಂಟ್ನ ಕುಡಿಸಿ, ಪೇಷಂಟ್ ಕಡೆ ಬಂದು ಹುಷಾರಾಗುತ್ತೆ. ಬೆಳಗಿಂದ 4-5 ಜನ ಬೈದ್ಬಿಟ್ಟಿನಿ ಇವತ್ತು ನಾನು. ಪೇಷಂಟ್ ಕಡೆ ಸುಮ್ಕಿರ್ತಾರೆ, ಪೇಷಂಟ್ ಸುಮ್ಕಿರ್ತಾರೆ, ಪೇಷಂಟ್ ಕಡೆ ಸುಮ್ಕಿರೋದಿಲ್ಲ. ಲೇಟ್ ಆಗುತ್ತೆ, ಇವ್ರಿಗೆ ಆಗ್ತಿಲ್ಲ ನೋಡಿ, ಇವ್ರಿಗೆ ಆಗ್ತಿಲ್ಲ ನೋಡಿ ಅಂತಾರೆ. ಕಾಲು ನೋವತ್ತು ಕೈ ನೋವತ್ತು ನೋಡಿ, ಕುಣಿಸಿದ್ರೆ ಸರಿಯಾಗುತ್ತೆ, ಕುಣಿಸಂಗಿಲ್ಲ ಅವರು. ಕಾಲು ನೋವಾಗುತ್ತೆ, ಕೈ ನೋವತ್ತು ನಾಡ್ಕ ಹೊಡಿತಾರೆ. ಒಂದು ನಾಡ್ಕಾಡೋರು, ಸುಳ್ಳು ಹೇಳೋರು, ಆಮೇಲೆ ಬಗ್ ನೋಡೋ ಬರಬೇಡಿ. ಬಗ್ ನೋಡೋ ಗೊತ್ತಾಯ್ತಾ, ನಮ್ಮ ಬಗ್ಗೆ ಮಾತಾಡೋರು ಅರ್ಥತೆ. ಇವೆಲ್ಲ ಈ ಉತ್ತರ ಕನ್ನಡ ಜನಕ್ಕೆ ಎಲ್ಲರಿಗೂ ಸೇರಿಡೇನಾ, ಈ ಉತ್ತರ ಕನ್ನಡ ಜನಕ್ಕೆ ಅಭಿಮಾನಕ್ಕೆ ತಮ್ಮ ಗೌತಮ್ ಗೊಂಬೆ, ಗೌತಮ್ ಇವ್ರು ಯಾರ ಅವ್ನು ಬೇಕಲ್ಲಿಗೆ ಎಡಿಟ್ ಮಾಡೋಕ್ಕೆ ಜನ ಗುಟ್ಟು ಸಿಗೋಣ ಮಗನ್ನ ಚಿರು पूरा फैमिली ने अंकल और ನಮ್ಮ ಅಪ್ಪ ಫೋಟೋ ಕೊಡಿ ಅವ್ರಿಗೆ. ನಮ್ಮ ಮಮ್ಮಿ ಬರಲ್ಲ ಅವಳು ಫೋಟೋ ಗಿಡಕ್ಕೆ. ನಮ್ಮ ಅಪ್ಪ ಜೇವಣಿಗೆ ಹೋಗಿ ಫೋಟೋ ಬರಲ್ಲ, ಕಾಲಿಗೆ ಕಾಣಲ್ಲ ಅವ್ನು. ಯಾವ್ದಾಗ ಫೋಟೋ ಹೊಡಿತಾನೆ ಬಾ ಅಂದ್ರೆ ಯಾವುದೇ ಕಾಣಕ್ಕೆ ಬರಲ್ಲ. ಬರ್ತಾನೆ ಬಾಬಾ, ಯಾವುದೇ ಕಾಲಿಗೆ ಬಿದ್ದರು ಯಾವುದೇ ಕಾಣಕ್ಕೆ ಬರಲ್ಲ. ನಿಮ್ಮ ಮಗನ ಒಂದು ಕರಿತೀನಿ, ಮದುವೆ ಅಲ್ಲ ಹೋಗೋಣ, ದೇವಸ್ಥಾನ ಮುಂದೆ ಹೋಗೋಣ. ಇಲ್ಲಿ ಒಂದು ಯಾರು ದೇವ್ ಬಿಡಿಸ್ಬಿಡ್ತೀನಿ ನೋಡ್ಕೊಳ್ಳ. ಆಮೇಲೆ ಉದಾರ ಆಗ್ತೀನಿ ನಿಮಗೆ, ಅದನ್ನ ನೋಡ್ತೀನಿ. ಚೂರು ಹೋಗ್ಬಿಡ್ಲಿ, ಫ್ರೀ ಆಗುತ್ತೆ. ಹೂವಿನಾರ ವೇಸ್ಟ್ ಆಗೋದು ಬೇಡ. ನಮ್ಮ ಈ ಫೋಟೋ ಮಾಡಿ ತಮ್ಮ ಒಂದು ಕ್ಲಾಸ್ ಹಾಕೊಡೋಣ. ಇದರ ಫೋಟೋ ಆಗಿ ಅವನು ಸಿನಿಮಾ ಹೀರೋ ಅಂತ ತೆಗಿ ಬ್ಯಾಡ್ಮೇಷನ್ ಮಾಡಿರ್ಬೇಕು. ತುಂಬ ಬಿಗ್ ಬಾಸ್ ಹೋಗ್ತಾರೆ ಹಾಕೊಡು. ಮೊದಲೇ ಒಂದು ಮಾತು ಹೇಳಿದ್ರೆ ಟಿಕೆಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಈ ಕಡೆ ತಿರುಗಿ, ಈ ಕಡೆ ತಿರುಗತ್ತೆ ನೋಡಿ ಬರೀ ಈ ಕಡೆ ನಾನಾ ಇಡು. ಬಾ ಮಗ ಬಂದ ಅಪ್ಪಾಜಿ ಫೋಟೋ ಕೈ ಕೊಡ್ರಿ. ಮಾತಾಡ್ಬಿಡ ಕೊಡ್ತೀರಾ? ಪ್ಲೀಸ್ ಮಾತಾಡೋಣ. ಚಂದ ನೋಡಿ ಯಾರು ಬರೋದಿಲ್ಲ, ಪ್ರೀತಿ ನೋಡಿ ಬರ್ತಾರೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಅಂದಾದ್ರೆ ಬೆಳಿಗ್ಗಿಂದ ನೋಡಿರ್ತೀರ ಎಷ್ಟು ಜನ ಬಂದು ಹೋಗ್ತಾರೆ, ಏನೇನೋ ಪ್ರಶ್ನೆ ಕೇಳ್ತಾರೆ. ಮಗ ಕೆಲ್ಸಕ್ಕೆ ಹೋಗಲ್ಲ, ಮಗಳು ಕೆಲ್ಸಕ್ಕೆ ಹೋಗಲ್ಲ, ಮಗಳು ಗಂಟ್ಬಿಟ್ಟು ಬಂದಾಳೆ, ಮಗ ಹೆಣ್ಣೋಡು ಮಕ್ಕಂಡನೆ, ಸರಿ ಇಲ್ಲ, ಏನೋ ಮಾತಾಡ್ತಾರೆ ಅಲ್ವಾ, ರೆಡಿ ಮಾಡ್ಬಿಡಿ. ಆಮೇಲೆ ಕೆಲವರು ಮಾತಾಡ್ತಾರೆ ನಮ್ಮ ಮಗ ತರಲೆ ಮಾಡುತ್ತೆ ಅಂತ. ಸಾಕಷ್ಟು ಜನಕ್ಕೆ ಮಕ್ಕಳೇ ಇಲ್ಲ, ಹೌದಲ್ರಿ?
ಸಾಕಷ್ಟು ಜನ ಮಕ್ಕಳೇ ಇಲ್ಲ, ಸಾಕಷ್ಟು ಮಕ್ಕಳು ಮಾತಾಡ್ತಾರೆ, ನಡೀತಾ ಇಲ್ಲ. ಎಂತೆಂಥ ಕಷ್ಟ. ಒಂದೊತ್ತಿನ ಊಟಕ್ಕೆ ನಮಗೆ ಹಣ ಇಲ್ಲ ಅಂತ ಬಡವರು ಇದ್ದಾರೆ. ಏನು ಗಲಾಟೆ ಮಾಡಿದ್ರೆ ಏನು ನಿಮ್ಗೆ ಗಲಾಟೆ ಮಾಡೋದು? ಹಣ ಇಲ್ಲ ಅಂತ ಹೇಳಿ ಕೇಳೋಂಥ ಬಡಬಗ್ಗರಿದ್ದಾರೆ ಯಾರಿಲ್ವಾ? ನಂದೊಂದು ಎಲ್ಲ ಜನಕ್ಕೆ ಒಂದು ಪ್ರಾರ್ಥನೆ, ಈ ಭೂಮಿ ಮೇಲೆ ಎಲ್ಲ ಕಡೆಗೂ ಮಳೆ ಆಗ್ತದೆ. ಯಾಕೆಂದ್ರೆ ಮನುಷ್ಯರು ಬಿಸರು ನೀರು ಫಿಲ್ಟರ್ ನೀರು ಕುಡಿತಾರೆ, ಆದರೆ ಪ್ರಾಣಿ ಪಕ್ಷಿಗೆ ಜೀವನ ಮಾಡೋ ಮರಗಳಿಗೆ ನೀರಾಗಬೇಕು ಅಂತ ಈ ಜಗತ್ತಿನ ಎಲ್ಲ ಕಡೆಗೆ ಮಳೆ ಆಗುತ್ತೆ. ನೀವ್ಯಾವ ಇದ್ದೀರವ? ಚಿತ್ರದುರ್ಗ. ನೀವು ಬರ್ರಿ ಮೀಟಿಂಗ್ ಮಾಡೋಣ. ಸಿಕ್ಕಿಲ್ಲ ಅಂತ ಏ ಅಣ್ಣ ಅವ್ರನ್ನ ಕಳ್ಸು, ಬರ್ರ ಮೀಟಿಂಗ್ ಮಾಡೋಣ, ಬರ್ರವ ಬರೀಕಲ್ ಬಂದಿರಿ, ಬರ್ರಿ ಕಳ್ರಿ ನೀವು ಅದಾ ಅಂದತ್ರೆ ನೋಡಿ. ಅಲ್ಲಿ ದೇವ್ರ ನಿಂಗೆ ಕಟ್ಟೋಣ ಮಾಡೋಣ ಅಂತ ಹಿಂದೂ ಬಲ್ಲೆ ಅಲ್ಲಿ ಅವನಿಗೆ ಒಂದು ಹುಚ್ಚು ಕುಣಿಬೇಕು ಅಂತ ಅಲ್ಲಿ ನೋಡಿ ಅವನ ತಾಯಿಗೆ ಕಣ್ಬರ್ಸಂತಾನು ಅವನ ಒಂದು ನೀ ಬಲ್ಲಿ ವೀರಭದ್ರೇಶ್ವರ ಅವರು ಒಬ್ಬ ವೀರಭದ್ರೇಶ್ವರ ಪೂಜಾ ದೇವಸ್ಥಾನಕ್ಕೆ ಅರ್ಚಕರು ಪುಣ್ಯಾತ್ಮ ಅವ್ನು ಬಂದಿಲ್ಲ. ಆಮೇಲೆ ಇನ್ನ ಬಾಯ್ಕೊಂಡಿದ್ದಾರೆ ಅವರು, ಅವ್ರಿಗೆ ಕಿಡ್ನಿ ಫೇಲ್ ಹುಷಾರಾಗಿ ಆತ ಅವ್ರು ಬಂದಿದ್ದು ಕಾರ್ಪೆಂಟ್ರು. ನಮ್ಮ ಮಾವ ಬಾರಮಾವ ಈ ಕಡೆ ಕಾಣ ಮಾವನ್ ತೋರ್ಸ್ರಪ್ಪ. ನಮ್ಮ ಮಾವ ಕಣ ನಮ್ಮ ಮಾವ ಈ ದೇವಸ್ಥಾನಕ್ಕೆ ವೈರಿ ಮಾಡೋದು ಪುಣ್ಯಾತ್ಮ. ನಾನು ಹೆಮ್ಮೆ ಪಡ್ತೀನಿ ಅವ್ರ ಬಗ್ಗೆ. ಈಗ ಅಲ್ಲಿ ಶಿವಣ್ಣ ಅಂತ ಪಂಚಬಿಡ್ತಾ ಇದ್ದಾರೆ, ಅವರಿಗೆ ಕಾಲು ಹುಷಾರಾಗಿ ಕಾಲು ವೀಲ್ಚರ ಬಂದು ಅವರು ದೇವಸ್ಥಾನ ಮೇಂಟೈನ್ ಮಾಡೋರು. ಅಲ್ಲೇ ಭಟ್ರು ಇವತ್ತು ಟೀಚರ್ ಮಾಡಿದ್ದೀನಿ. ನನ್ನ ಮುಂಬೈಯಿಂದ ಹುಡುಗ ಇವೆಲ್ಲ ಎಡಿಟ್ರ್ ಬಂದು ಕರ್ನೂಲ್ ಆಂಧ್ರದನು ಆಯ್ತಾ. ಇನ್ನು ನಿಮಗೆಲ್ಲ ಗೊತ್ತಿದೆ, ಇನ್ನೊಂದು ಸಂಗತಿ ಹೇಳ್ತೀನಿ. ನೀವೆಲ್ಲ ಬರೋಕ್ಕೆ ಈಗ ಮುಖ್ಯವಾದ ಕಾರಣ, ಸಾವಿರಾರು ಜನ ವೀಡಿಯೋ ಮಾಡ್ತಾರೆ, ನನ್ನ 100 ಜನ ಲೈಕ್ ಮಾಡ್ತಾರೆ, ಎಷ್ಟೋ ಬೇಡಿಕೆ ಮಾಡ್ತಾರೆ, ಏನೋ ನಮಗೆ ಹೆಸರು ಕೊಡ್ತಾರೆ, ಗುರುಗಳು ಅಂತಾರೆ, ಸ್ವಾಮಿಯರು ಅಂತಾರೆ, ಅಣ್ಣ ಅಂತಾರೆ, ಭಾವ ಅಂತ ಅಂತಾರೆ. ಅದರಲ್ಲಿ ಈ ಹುಡುಗಿ ಈಗ ದೇವನ್ ಶೆಟ್ಟಿ ಪೈಕಿ ಅಂದರೆ ಗಿಫ್ಟ್ ಹುಡುಗಿ, ಇದೇ ಹುಡುಗಿ ಈಗ ಅರ್ಜೆಂಟಿಗೆ ಸದ್ಯಕ್ಕೆ ಈಗ ಇಲ್ಲಿ ದೇವಸ್ಥಾನ ಬರೋಕ್ಕೆ ದಾರಿಗೆ ಹೋಗ್ಬರೋಕ್ಕೆ ಎಲ್ಲರೂ ಮಾಡಿದ್ದೀರಿ. ಅದರಲ್ಲಿ ಮುಖ್ಯವಾದವರು ರೇವತಿ ಅಂತ ಅವರಿಗೆ ಗೌರವಪಡೋಣ ಅಂತಾದರೆ ಎಲ್ಲ ಲೈವಲ್ಲಿ ನೋಡ್ತಿರೋರು, ಬ್ಯಾಡ್ ಮೆಸೇಜ್ ಮಾಡೋರು, ನನಗೆ ದ್ವೇಷಿಗಳು, ನನ್ನ ವೈರಿಗಳು, ನನ್ನ ಪ್ರೀತಿ ಮಾಡೋರು, ನನ್ನ ಬಗ್ಗೆ ಹೆಮ್ಮೆ ಪಡೋರು ಎಲ್ಲರೂ ಸೇರಿ ಬೇಡ್ಕೊಳ್ಳೋಣ. ಈ ದರೆ ಮೇಲೆ ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅಂತ, ಆಮೇಲೆ ಎಲ್ಲರಿಗೂ ಒಟ್ಟು ತುಂಬ ಅನ್ನ ಸಿಕ್ಕಲಿ ಅಂತ. ಕರೆಕ್ಟ್ ಅಲ್ವಾ? ಆಮೇಲೆ ದೇವರು ದುಡಿಯೋಕ್ಕೆ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂದಾದ್ರೆ ನಾನೊಂದು ಮಾತು ಹೇಳ್ತೀನಿ, ಮತ್ತೆ ಹೇಳ್ತಾ ಇರ್ತೀನಿ. ನನಗೊಂದು ಏನೋ ಸ್ವಾಮಿಯರು ಹಿಂಗೆ ಅಂತಾರೆ ಅನ್ಬೇಡಿ. ದಯವಿಟ್ಟು ನನ್ನ ಕಳಕಳೆ ಮನವಿ, ನಿಮ್ಮ ಅಪ್ಪ ಅಮ್ಮಗಳ ದಯವಿಟ್ಟು ಚಿಕಿತ್ಸೆಬೇಡಿ. ನೀವೇನು ಬೇಕಾದ್ರೂ ಓದ್ಕೇಳಿ. ಆಮೇಲೆ ಎರಡನೇದೊಂದು ಬೇಡಿಕೆ, ಯಾರ ಬಗ್ಗೆ ಕೆಟ್ಟ ಮಾತಾಡೋಣ. ಅವ್ರ ವೈಯಕ್ತಿಕ ವಿಚಾರ 1000 ಇರುತ್ತೆ, 100 ಇರುತ್ತೆ, ಅದೇನೋ ಮಾತಾಡ್ಕೆ ಅಂತಾರೆ. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಕೆಟ್ಟ ಅವಿವೇಕಗಳಾಗಬಾರ್ದು ಅಂತ. ಅಥವಾ ಇನ್ನು 3ನೇದೊಂದು ಇದೆ, ಊಟ ಮಾಡಿ ಉಂಡು ಮಲ್ಕೊಂಡ್ರೆ ದೇವ್ರ ಬಂದು ಏನು ಕೊಡೋದಿಲ್ಲ, ದುಡಿಯಕ್ಕೆ ಹೋಗ್ರಿ ಅಂತ. ಕರೆಕ್ಟ್ ಅಲ್ವಾ? ಆಮೇಲೆ ಈ ಬರ್ತ್ಡೇ ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಿ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ತೀರಿ, ಈ ಸಮಾರಂಭನ ಯಾವ್ದಾರ ಅಂಧಾಶ್ರಮಕ್ಕೆ ಮಾಡಿ, ಯಾವ್ದಾರು ವೃದ್ಧಾಶ್ರಮಕ್ಕೆ ಮಾಡಿ. ಎಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಊರಿಗೆ ಒಂದೊಂದು ಊರಲ್ಲಿ, ಒಂದು ಹಳ್ಳಿಲಿ, ಯಾವುದೋ ಸಿಟಿಲೋ ಹಳ್ಳಿಲೋ ಇದ್ದೇ ಇರ್ತಾರೆ. ಏರಿಯಾದಲ್ಲಿ ತುಂಬ ಬಡವರು ಇರ್ತಾರೆ, ಅವ್ರಿಗೆ ಇರಕ್ಕೆ ಮನೆ ಇರೋದಿಲ್ಲ, ಮಳೆ ಬರುತ್ತೆ, ನೆನೀತಾರೆ, ಬಿಸಿಲು ಒಣಗ್ತಾರೆ. ಅವ್ರಿಗೆ 2 ಸೀಟ್ ಕೊಡಿಸಿ ನೀವು ಹೆಸರು ಹಾಕೊಂಡು, ಅವರು ಎಂಥ ಸೀಟ ಹೆಸರು ಹಾಕೊಂಡು ಮಳೆಯನ್ನೆಲ್ಲ ಬಿಸಿಲು ಒಣಗಲ್ಲ, ಅರ್ಥಾಗಲ್ವ? ಇನ್ನು ಎಲ್ಲ ಸಂಘ ಮಾಡ್ಕೊಂಡು ಇಲ್ಲ, ಯಾವ ಜಾತಿ ಬಂದಿರೋ ಯಾವ ಧರ್ಮ ಬಂದಿರೋ ಗೊತ್ತಿಲ್ಲ. ನಾವು ಎಲ್ಲ ಜಾತಿ ಧರ್ಮ ಮಿಕ್ಸ್ ಇದೀವಿ, ಇಲ್ಲಿ ಧರ್ಮನ ಜಾತಿ ನಡೆಯೋದಿಲ್ಲ. ದಯವಿಟ್ಟು ನೀವೆಲ್ಲ ಊರು ಒಗ್ಗಟ್ಟಾಗಿ ಊರು ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮೂರು ಶಾಲೆ ಇಂಪ್ರೂವ್ ಮಾಡಿ. ನಿಮ್ಮೂರು ಶಾಲೆ ಇಂಪ್ರೂವ್ ಆದರೆ ನಿಮ್ಮೂರು ಮಕ್ಕಳು ಬೇರೆ ಊರಿಗೆ ವಿದ್ಯೆ ಕಲಿಸೋ ಕಲಿಯೋಕ್ಕೆ ಬಸ್ ಚಾರ್ಜ್ ಇಲ್ಲ ಅಂತೆ, ಇಲ್ಲಿದ್ದಾವೆ ಅಂತ ದಿನನಿತ್ಯ ನೋಡೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಇರೋದಿಲ್ಲ ಅಂತ ನನ್ನ ತೊಂದರೆ ಇರೋದಿಲ್ಲ. ನೀವು ನಿಮ್ಮೂರು ಶಾಲೆ ಇಂಪ್ರೂವ್ ಮಾಡ್ಕೊಂಡು ನಿಮ್ಮೂರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ತಾನೇ ಗೌರ್ಮೆಂಟ್ ಸ್ಕೂಲ್ ಇಂಗ್ಲೀಷಾಗಿ ಪರಿವರ್ತನೆ ಮಾಡ್ತಾರೆ, ಅದೇ ಮಾಸ್ಟರ್ ಒಂದು ಪಾಠ ಮಾಡ್ತಾರೆ. ಆಗ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕಣ್ ತುಂಬ ರಾತ್ರಿ ಹೊತ್ತು ಬೆಳಗ್ಗೆ ಸಂಘ ಓಡಾಡಿರ್ತಾರೆ. ನಾವೆಲ್ಲೋ ಹಾಸ್ಟ್ಲಿ ಆಗ್ತೀವಿ, ಮಕ್ಕಳು ನೋಡಂಗಾಯ್ತಿ, ಮಗಳು ನೋಡಂಗಾಯ್ತಿ ಅಂತ ಚಿಂತನೆ ಮಾಡೋದು ಬೇಡ. ಇನ್ನೊಂದಿದೆ, ಯಾರಾದರೂ ಬರಲಿ, ಅದು ನಾವು ರಾಜಕೀಯವಾಗಿ ಹೇಳ್ತಿಲ್ಲ, ಧರ್ಮನಿಂದಲೇ ಮಾಡ್ತಿಲ್ಲ. ನಿಮ್ಮೂರಲ್ಲಿ ಏನೋ ಮಾಡಿ ಪಾರ್ಟಿ ಮಾಡೋ ಬದಲು, ಸಂಘ ಮಾಡ್ಕೊಳ್ಳೋ ಬದಲು, ಬಡಗೆ ಹೊಡೆಯೋ ಬದಲು, ಏನೋ DJ ಕುಣಿಯೋ ಬದಲು ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆಯಲ್ಲಿ ಉದಾಹರಣೆ ನಮ್ಮೂರಿಗೆ ನೀರಿಲ್ಲ, ಬೇಸಿಗೆ ಕಾಲದಲ್ಲಿ ಭಾಳ ಸಮಸ್ಯೆ ಆಗ್ತದೆ ನೀರಿದು. ಕೆಲವು ಜನ ಶ್ರೀಮಂತರು, ನಮ್ಮ ಅಣ್ಣಂತರು ಫಿಲ್ಟರ್ ನೀರು ಕುಡಿತಾರೆ, ನೀರು ಕೊಟ್ಟು. ನಮ್ಮಂಥ ಬಡವರು ಏನು ಮಾಡ್ತೀವಿ, ನಮ್ಮ ಅಣ್ಣ ಇಲ್ಲಿ ನೋಡಿಂತ ಬಡವರು ಬಿಸಿಲು ನೀರು ಕುಡಿತಾರೆ. ನಮ್ಮಂಥ ಬಡವರು ಏನು ಮಾಡ್ತೀವಿ, ಆ ತೊಟ್ಟಿ ನೀರನ್ನೇ, ಆ ಬೋರ್ ನೀರೇ ಕುಡಿತೀವಿ. ನನ್ನ ಜೊತೆಗೆ ದನ ಕರ ಕುಡಿಯಲ್ವೇನ್ರಿ? ಒಳ್ಳೆ ಸಾಧನೆ ಮಾಡ್ತಾ ಹೋಗೋಣ ಬೇಡವಾ? ಇದೆಲ್ಲ ಕಡೆ ದಯವಿಟ್ಟು ಮಾಡಿ, ಯಾರು ಬೇಡಮೇಶ ಮಾಡಿ ಪರವಾಗಿಲ್ಲ. ಆಮೇಲೆ ನಿಮ್ಮ ಕಡೆ ಏನು ಮಾಡೋಕ್ಕಾಗಿಲ್ಲ, ಸುಮ್ಕಿರಪ್ಪ, ನಮ್ಮನೆ ಬಗ್ಗೆ ನೋಡ್ಬೋದು. ಕರೆಕ್ಟಾಗಲ್ವಾ? ಇದೊಂದು ಮನೆ ಅಂದಾದ್ರೆ ಯಾರು ನಂಬಂತಾರೆ ಹೆಣ್ಮಕ್ಳು ಅವರಿಗೆ ತವ್ರ ಮನೆ, ಗಂಡು ಮಕ್ಳು ಯಾರು ನಂಬಂದ್ರೆ ಅವರಿಗೆ ಇದು ನಿಮ್ಮ ಸ್ವಂತ ಮನೆ. ಗಂಡು ಮಕ್ಳು ಯಾರು ಇಲ್ಲಿ ಬಂದು ನಿಮ್ಮ ಮನೆ ಹಾಳು ಮಾಡೋಕೆ ಬರಬೇಡಿ. ಇಲ್ಲಿ ಬಂದು ನಮ್ಮನೆ ಹಾಳು ಮಾಡ್ಕೊಂಡು ನಿಮ್ಮನೆ ಹಾಳಾಗೋಗುತ್ತೆ. ಆಮೇಲೆ ಹೆಣ್ಮಕ್ಳ ನೀವು ದಯವಿಟ್ಟು ಬರ್ತೀರಾ, ನಿಮ್ಮ ತವ್ರ ಮನೆ ಹಾಳು ಮಾಡೋಕೆ ಬರಬೇಡಿ. ಕರೆಕ್ಟ್ ಅಲ್ವಾ? ಬಂದು ಲೇಟ್ ಆಗುತ್ತಾ, ಹಂಗಾಗುತ್ತಾ, ಹಿಂಗಾಗುತ್ತಾ ಮಾಡಿ. ನಾನು ಪದೇ ಲೈವಲ್ಲಿ ಹೇಳೋದು ಹೆಂಗೆ ಗೊತ್ತಾ, ನನಗೆ ಎಷ್ಟೋ ಮಹಾತ್ಮರು, ಎಷ್ಟೋ ಇವರು ಪುಣ್ಯಾತ್ಮರುಗಳು ದೇಶ ಆಳೋಗಿದ್ದಾರೆ ಅಲ್ವಾ, ದೇಶಕ್ಕೋಸ್ಕರ ಹೋರಾಡೋಗಿದ್ದಾರೆ. ಅಂತಂಥ ಪುಣ್ಯಾತ್ಮರ ಹೆಸರಾಗಿಕೊಂಡು ಅಂತಂಥ ಪುಣ್ಯಾತ್ಮರ ಹೆಸರನ್ನ ಯಾವುದೇ ಒಬ್ಬರು ಪುಣ್ಯಾತ್ಮರಾಗಲಿ, ಅವ್ರು ಯಾರೇ ಆಗಲಿ, ಅವರು ರಾಜಕೀಯರಾಗಲಿ, ಅವರು ರಾಜರಾಗಲಿ, ಅಥವಾ
ನಮ್ಮ ಉದಾಹರಣೆ ನಮಗೆ ದೇಶಕ್ಕೂ ಸ್ವಾತಂತ್ರ್ಯ ಪಡೆದರಾಗಲಿ ಆ ಎಲ್ಲರ ಬಗ್ಗೆ ನಮಗೆ ಗೌರವ ಇದೆ. ದಯವಿಟ್ಟು ಅವ್ರ ಹೆಸರು ಹೇಳ್ಕೊಂಡು ಯಾರು ಸುಮ್ಮನೆ ಸಂಘ ಮಾಡ್ಕೊಂಡು ಯಾರಿಗೂ ಅಂಥ ಪುಣ್ಯಾತ್ಮರಿಗೆ ಅಗೌರವ ತರೋದು ಬೇಡ ಅಂತ ಕರೆಕ್ಟಾಗಲ್ವಾ? ಇಲ್ಲಿ ಭಾಳ ಕರೆಕ್ಟಣ್ಣ. ಇಲ್ಲಿ ಬರ್ತಾರೆ ಒಬ್ಬರಾದ ಹೇಳ್ತಾರೆ ನಾವು ಅವರೇ ಹೇಳ್ಕೊಂತಾರೆ ನಾವು ಯಾರು ಗೊತ್ತಾ ಅಂತ. ನೀವು ಯಾರಾಗಿ ನಂಗೆ ಬೇಜಾರಿಲ್ಲ. ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಮಕ್ಕಳಾಗ್ರಿ, ನಿಮ್ಮ ಮಕ್ಳಿಗೆ ಒಳ್ಳೆ ಅಪ್ಪ ಅಮ್ಮ ಆಗ್ರಿ, ನಿಮ್ಮ ಹೆಂಡತಿಯರು ಒಳ್ಳೆ ಗಂಡ ಆಗ್ರಿ, ಗಂಡು ಒಳ್ಳೆ ಹೆಂಡತಿಯರಾಗ್ರಿ. ನಮ್ಮನೆ ಮತ್ತೆ ಆಮೇಲೆ ಸಂಸ್ಕಾರ ಒಂದು ಕಲಿಸಿ. ಕರೆಕ್ಟ್ ಅಲ್ವಾ? ಮತ್ತೊಮ್ಮೆ ಬೇಡ್ಕೊಳ್ಳೋಣ, ಜೋರಾಗಿ ಎಲ್ಲ ಕಡೆ ಜೋರಾಗಿ ಬರಲಿ, ಮೆತ್ತ ಬರಬಲ್ಲ. ಆ ತಕ್ಕಂತೆ ವಾತಾವರಣ ತಕ್ಕಂತೆ ಮಳೆ ಬೆಳೆ ಎರಡೂ ಆಗಲಿ ಅಂತ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಒಂದು ಜ್ವರ ಕೊಡೋಣ. ಜೈ ದುರ್ಗಾಮಾತೆ, ಜೈ ದುರ್ಗಾಮಾತೆ, ಜೈ ದುರ್ಗಾಸ್ಥಳ. ಕರೆಕ್ಟ್ ಅಲ್ವಾ? ದುರ್ಗಾಸ್ಥಳ ಅನ್ನೋದೊಂದು, ದುರ್ಗಮ್ಮ ಅಂದ್ರೆ ನಾನು ಭೂಮಿ ತಾಯಿ ಅಂತ ಕರಿತೀನಿ, ಗಂಗಮ್ಮನ ಅಂದ್ರೆ ನೀರು. ಎರಡು ಯಾರಿಗೆ ಬೇಡ ಅವರು ಬರಬೇಡಿ, ಯಾರಿಗೆ ಬೇಕು ಅವ್ರು ಬನ್ನಿ. ಬಂದ ಮೇಲೆ ಏನು ಮಾತಾಡ್ದಂಗೆ ಹೋಗಿ ನೋಡಿ. ಇಷ್ಟೊತ್ತಾಗುತ್ತೆ ನಮ್ಗೆ 6 ಗಂಟೆ ದೇವಸ್ಥಾನ ಬಂದಾಗುತ್ತೆ ಅಂತ ಹೇಳ್ತೀವಿ, 9 ಗಂಟೆ ಅಂತೀವಿ. ಅದಕ್ಕೆ ನೀವೇ ಕಾರಣ. ಇನ್ನೂ ಕೂತಿದ್ದೀವಿ. ಸಭ್ಯರು ಬಂದರೆ, ಸಜ್ಜನರು ಬಂದರೆ ನಾವು ದೇವಸ್ಥಾನ ಬಾಕ್ಲು ಯಾವಾಗ ತಗೋಕೊಡ್ತೀವಿ. ಸಭ್ಯರು ಸಜ್ಜನರು ಅಂತ. ಆಮೇಲೆ ಯೋಗ ಯೋಗ್ಯತೆಯರು ಬನ್ನಿ. ಎಷ್ಟೇ ಯೋಗ ಯೋಗ್ಯತೆಯರು ಬನ್ನಿ. ಸುಮ್ಮನೆ ಅಯೋಗ್ಯರು ಬರೋದು ಬೇಡಕ್ಕೆ ಬೇಡ, ಬೇಕಾ ಬೇಡ ವಾಯಿಗೆ. ಕರೆಕ್ಟ್ ಅಣ್ಣ? ಈಗ ಆಟೋ ಡ್ರೈವರ್ ಬಗ್ಗೆ ಹೇಳ್ತೀನಿ. ಕಡೂರಲ್ಲಿ ಮೊದಲು ಭಾಳ ಬೇಜಾರು ಮಾಡೋರು ಆಟೋದರು. ಈಗ ಉದಾಹರಣೆ ನಮ್ಮ ಮಣ್ಣು ಬಂದೇನೆ ಅನ್ನೋ ಕೇಳ್ತಾನೆ. ನಮ್ಮ ಮಣ್ಣು ಬಂದೇನೆ ಅವನು ಇಂಥ ಪುಣ್ಯಾಪುರು ಹೀಗಿದ್ದಾರೆ. ನಾನು ತುಂಬ ಹೆಮ್ಮೆ ಪಡ್ತೀನಿ ಇತ್ತೀಚೆಗೆ ಮಾತ್ರ. ಯಾಕೆಂದರೆ 800,000 ಕಿಲೋ ಇತ್ತೀಚೆಗೆ ಅಪ್ ಅಂಡ್ ಡೌನ್ ಮತ್ತೆ ಅಂಗಡಿಗಳರು ಮತ್ತೆ ನಮ್ಮ ಜನಗಳು, ನಮ್ಮ ಅಕ್ಕಪಕ್ಕ ಊರರು ಎಷ್ಟೋ ಜನ ಕರ್ಕೊಂಡು ಬಿಟ್ಟು ಹೋಗ್ತಾರೆ. ಅದರಲ್ಲೂ ನಾಯಿ ಬೊಗಳುತ್ತೆ. ಯಾರು ಗಾಡೀಲಿ ಸ್ಟಿಕ್ಕರ್ ಇರುತ್ತೆ ಅಮ್ಮನವ್ರದ್ದು, ಅದು ಗತ್ತಿ ಅವರಿಗೆ ದೇವಸ್ಥಾನ ಬಗ್ಗೆ ಗೊತ್ತಿರುತ್ತೆ. ಯಾವನೋ ಒಬ್ಬ ಬಂದು ಬಾಡಿಗೆ ಮನೆ ಬಂದನಂತ ಯಾರೋ 600 ಕೊಡುವಂತೆ ಈ ಬಗ್ಗೆ ಬೈಬಾರ್ದು. ಅವ್ನು ಬೈಕ್ ಕಳಿಸ್ತೆ, ಲಾಸ್ಟ್ ನಾನು ಕೊಟ್ಟು ಕಳಿಸ್ತೆ, ಒಂದು ಸೀರೆ ಕೊಟ್ಟು ಕಳಿಸ್ತೆ. ಯಾಕೆಂದರೆ ದೂರಿಂದ ಬಂದಿರ್ತಾರೆ, ಅವ್ರನ್ನ ಮಟ್ಟ ತುಂಬ ಬರ್ತಾರೆ. ನಾನು ಕೋಪ ಬಂದಾಗೆಲ್ಲ ಬೈದೀನಿ. ಮುಂಚೆ ಎಲ್ಲ ನಮಗೆ ದೇವಸ್ಥಾನ ಅಂದ್ರೆ ಗೊತ್ತಿಲ್ಲ. ದೇವ್ರು ಸಿಕ್ಬಿಡ್ತು ಅಲ್ಲ ಶಿವಣ್ಣ. ದೇವರು ಅಂದ್ರೆ ದೇವಸ್ಥಾನ ಅಂದ್ರೆ ಗೊತ್ತಾಗಲಿಲ್ಲ. ನಾನು ಜನ ಸೇವೆ ಮಾಡೋಕ್ಕೂ ಜನ ಬರೀ ಬ್ಯಾಡ್ ವೇಷ ಮಾಡೋದು ಲೇಟ್ ಆಗುತ್ತೆ ಅಂತಿದ್ರು. ಅಂದಾದ್ರೆ ಈಗ ತಿದ್ಕೊಂತ ಇದ್ದೀವಿ, ಇನ್ನೂ ತಿದ್ಕೊಂತೀವಿ. ಸಹಕರಿಸಿ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಬೇಕಾದ್ರೆ ನೈಟ್ ನಮ್ಗೆ 1 ಗಂಟೆಗೆ ಬಂದು ನಮ್ಮನ್ನು ಪಿಕಪ್ ಮಾಡಿ ರೂಮಿಗೆ ಬಿಟ್ಟು ಹೋಗ್ತಾರೆ. ಅದ್ರದ್ದು 1 ರೂಪಾಯಿ ತಗೊಳ್ಳೋದು. ಆಟೋ ಡ್ರೈವರ ನಮ್ಮಣ್ಣನ ಮದುವೆ ಹೇಳ್ತಾರ ನಮ್ಮ ಹುಡುಗರ ಎಲ್ಲ ಊರಿಗೂ ಗಲೀಜಿದ್ದಿದೆ. ಅದಕ್ಕೊಬ್ಬ ಮೊನ್ನೆ ಒಬ್ಬ ಆಟೋದನ್ನ ಏನ್ ಮಾಡಾನೆ, ಒಂದು 2 ತಿಂಗಳಿಂದ ನಮ್ಮ ತಾಯಿ ತಂಗಿ ಮಗ್ ಕೇಳಿದೆ, ನಿಮ್ಮೂರ ದೇವರಿಲ್ವಾ ಅಂತ. ಅವ್ನು ಹೊರಬಿಡ್ತಿದ್ದಂತೆ ಒಯ್ಯರೆ. ಅದಕ್ಕೆ ಕೆಲವರು ಹೇಳ್ತಾರೆ ಆಟೋದವರು, ಕೆಲವರು ಅಂಗಡಿ ಹೇಳ್ತಾರೆ ನಿಮ್ಮಿಂದ ಜೀವನ ಮಾಡ್ತೀವಿ ಅಂತ. ಖಂಡಿತ ನನ್ನಿಂದ ಅಲ್ಲ. ನಾನು ಪುಣ್ಯವಂತ, ದೇವ್ರು ನಂಗೆ ಸಿಕ್ಕಿದ್ದು. ನನ್ನೇ ಸ್ವಾಮಿಯರ್ ಅನ್ನೋದು. ಮೆಹಬೂಬ್ ಅಂತ ಜಮಖಂಡಿಂದ ಬಂದ ಮಗ. ನನ್ನ ಮಗನ ಮಾತು ಬರುತ್ತೆ ಅಂತ ಫೋಟೋ ಹಾಕೋಯಿದ್ದ. ನನ್ನ ಹೆಸರು ರಾಮಚಂದ್ರ ಅಂತ ಮೂಲತಃ. ಆದರೆ ನನಗೆ ತಾಯಿ ತಂದೆನೇ ದೇವರು. ನಮ್ಮಪ್ಪ ನಿಮ್ಮನ್ನು ಬೆಳೆಸ್ಯಾರೆ. ನಾವು ಕುಡಿದ ನಮ್ಮ ಮಗ ನೋಡಿರ್ತೀನಿ ನೀವೆಲ್ಲ, ಒಂದು ದೊಡ್ಡ ಮಗನ. 2 ಮಕ್ಕಳು ವಿಗ್ರಹ ಹತ್ರ ಇದ್ದಾರೆ ನನಗೆ. ಒಬ್ಬ ಮಗ ಇವತ್ತು ಬಂದಿಲ್ಲ, ಇನ್ನೊಬ್ಬ ಮಗ ಇವನೇ ಚಿರಂಜೀವಿ ದುರ್ಗಾ ಅಂತ. ದುರ್ಗಮ್ಮ ಹೆಂಗಿ ತಂಗಿ ಇದ್ದಾನೆ. ಸದ್ಯಕ್ಕೆ ಒಳ್ಳೆ ಹುಡುಗ, ಮುಂದಕ್ಕೆ ಏನೋ ಗೊತ್ತಿಲ್ಲ. ಅದ ನನಗೆ ಅಂದಾದ್ರೆ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ನೋಡಿ. ಎಲ್ಲ ಆಟಗಾರನ್ನ ಕರೆಯೋಕ್ಕಾಗೋದಿಲ್ಲ ಕಡೂರಲ್ಲಿ. ಇವತ್ತು ಭಾಳ ಅಭಿಮಾನಿಗಳು ನನಗೆ ಕಡೂರಾಗಿದ್ದಾರೆ. ಆಮೇಲೆ ಒಂದು ಸಂತೋಷ ಸುದ್ದಿ ಬಂತು ನನಗೆ. ಮೊನ್ನೆ ಒಬ್ಬ ಯಾರೋ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದಂತೆ. ಅಲ್ಲಿ 4 ಜನ ಹೆಂಗೆ ಸೇರ್ಕೊಂಡು ಕೊಡ್ತಾರೆ ಅವನಿಗೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಲೇಟ್ ಆಗ್ಬಿಡ್ತು, ಸ್ವಾಮಿಯರು ಬೈದರು ಅಂತ ಯಾರೋ ಮಾತಾಡಿರಂತೆ. 4 ಜನ ಹೆಂಗಸು ಒಬ್ಬ ಹುಡುಗ ಮುಡ್ತಾರೆ. ನಿಮ್ಗೆ ಗೊತ್ತಿಲ್ಲ. ಹೊಡೆದಂತಾರೆ ಹೊಡಿಬೇಡಿ ಸರಿ, ಅಯೋಗ್ಯರು ಹೊಡೆಯೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಹೊಡಿಬೇಡಿ. ನನಗೆ ಅಷ್ಟು ಅಭಿಮಾನ ಇದೆಯಲ್ಲ ಕಡೂರಲ್ಲಿ. ಆಮೇಲೆ ಎಲ್ಲ ಕಡೆ ಹೇಳ್ತಾರಂತೆ ನಿಮ್ಮಿಂದ ಅನ್ನ ತಿಂತೀವಿ ಅಂತ. ನಿಮ್ಮ ಸಹಕಾರ ನನಗೆ ಬೇಕು. ಆಟೋದರಿಂದ ಹಿಡಿದು, ಅಂಗಡಿಯಿಂದ ಹಿಡಿದು. ನಂದೊಂದು ಸಣ್ಣ ಪ್ರಾರ್ಥನೆ, ಅಂಗಡಿಲಿ ವಿನಾಕಾರಣ ಎಲ್ಲ ಅಂಗಡಿ ಸೇರಿ ದಯವಿಟ್ಟು ಕೊಳ್ತಿದ್ದನ್ನ ಉಳ್ತಿದ್ದನ್ನ ಕೊಡಬೇಡಿ. ಹಲವಾರು ಜಾಕಿ ಬಿಸ್ಕೊಬೇಡಿ, ಒಡಬಳೆ ಕೊಡಬೇಡಿ. ಅಕ್ಕಿನ ಒಳ್ಳೇದು ಕೊಡಿ. ಕೆಲವೊಂದು ಜನ ಅಕ್ಕಿಗಳು ಉಳ್ತಿದ್ದು ಕೊಡ್ತಾಯಿರಾ, ಅದು ನೀವೇ ಪ್ರತಿಫಲ ಉಣ್ತೀರಾ. ಅಲ್ಲ ಕರೆಕ್ಟ್ ಅಣ್ಣ? ಬುಲೆಟ್ ಹಾಕಿ ಸ್ಟಿಕ್ಕರ್ ಹಾಕಿ ಮೇಲೆ ಸೊಸೈಟಿ ಹಾಕಿ ಕೊಡ್ತಾ ಇದ್ದಾರೆ. ಬಟ್ ನಾವು ಮಾತಾಡೋಕೆ ಒಂದು ತಪ್ಪಾಗುತ್ತೆ. ಅವ್ರು ಮಾಡಿದ್ದು ಅವರೇ ಉಣ್ಲಿ, ಅವ್ರ ಕರ್ಮ ಅವರಿಗೆ ಬರಲಿ. ನಮ್ಮ ಕಡೂರು ಆಟ ಸಂಘದ ಮತ್ತು ನಮ್ಮ ಸರಸ್ವತಿಪುರ ಆಟ ಸಂಘಕ್ಕಿಂತ ನಮ್ಮ ದುರ್ಗಾ ಸ್ಥಳಕ್ಕೆ ಆಟ ಓಡ್ತಾವಲ್ಲ ಎಲ್ಲ ಆಟೋ ಡ್ರೈವರ್ ಪರವಾಗಿ ನಮ್ಮ ಮಣ್ಣಿಗೆ ಎಲ್ಲ ಕರೆಕ್ಟಾಗಿ ಕ್ಲಾಸ್ ಹಾಕಿದ್ರಿ ಸರಿ. ಎಲ್ಲರೂ ಬರೋಕ್ಕಾಗಲ್ಲ. ಎಲ್ಲ ಆಟೋ ಡ್ರೈವರ್ ಪರವಾಗಿ ಎಲ್ಲ ನಮ್ಮ ಹುಡುಗರ, ನಮ್ಮ ಸಭ್ಯ ಆಟೋ ಡ್ರೈವರ್ ಹುಡುಗರ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನ ಅಂದ್ಕೊಳ್ಳಿ. ದಯವಿಟ್ಟು ಯಾರನ್ನೂ
ಗಲಾಟೆ ಮಾಡಬೇಡಿ. ಆಮೇಲೆ ನಿಮ್ಮ ಸಹಕಾರ ಇರಲಿ, ಅವ್ರಿಗೊಂಚೂರು ಹೇಳಿ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಿ ಅಂತ. ಆಯ್ತಾ? ಅಪ್ ಆ್ಯಂಡ್ ಡೌನ್ ಬರೋ ಕೆಲವು ತಮ್ಮಂದಿರಿದ್ದೀರಾ, 400 ಇಸ್ಕೊಂಡು ಅಪ್ ಆ್ಯಂಡ್ ಡೌನ್ 400 ಆಗುತ್ತೆ, 300 ಇಸ್ಕೊಂತ ಇದ್ದೀರಾ, 300 ಮೊನ್ನೆ ಯಾರ ಪುಣ್ಯ 200 ಬಂದಿದ್ದ. ಇಂಥ ಅಣ್ಣ ಎಲ್ಲರೂ ಒಬ್ಬರಿಗೆ ಹಾಕ್ತೀನಿ, ಅಣ್ಣ ಒಬ್ಬರಿಗೆ ಅಣ್ಣ ಗೊತ್ತಾ ಇಲ್ಲ. ಅಣ್ಣ ಇವನ ಹೆಸರು ಸುಧಾಕರ್ ಅಣ್ಣ. ಏನೋ ಹೆಸರು ಒಬ್ಬರಿಗೆ ಆಗ್ತದೆ ಅನ್ಕೋಬೇಡಿ, ಎಲ್ಲರಿಗೆ ಕರೆದಾಕಲ್ಲ ತಮ್ಮಂದ್ರ. ಎಲ್ಲರ ಪರವಾಗಿ ನನ್ನ ಆಟೋ ಸ್ಟ್ಯಾಂಡ್ ನಮ್ಮ ಕಡೂರು ಅನ್ನೋದಕ್ಕಿಂತ ಈ ಸರಸ್ವತಿಪುರ ಅನ್ನೋದಕ್ಕಿಂತ ಇಲ್ಲಿ ದುರ್ಗಾ ಸ್ಥಳಕ್ಕೆ ಯಾರ್ಯಾರು ಬಾಡಿಗೆ ಹೊಡಿತೀರಾ ನೀವೆಲ್ಲರ ಪರವಾಗಿ ಬೇಡ, ಎಲ್ಲ ನಮ್ಮ ಕರ್ನಾಟಕದ ಆಟೋ ಡ್ರೈವರ್ ಪರವಾಗಿ ಎಲ್ಲ ಕಡೆ ಸ್ಟಿಕ್ಕರ್ ಹೇಳ್ಕೊಡೋಣ. ಎಲ್ಲ ನಮ್ಮ ಕರ್ನಾಟಕದ ಆಟೋ ಪರವಾಗಿ ಬರ ಬೇಗ ಬರ ಬಂದ. ಇನ್ನೇನು ಖುಷಿ ಅಲ್ಲ, ಬೇಜಾರಾಗ್ತೀರಾ? ಎಲ್ಲ ಏನಂತಾರೆ ಗೊತ್ತಾ ಕೆಲವರು ಬಾರು ಏನಂತಾರಲ್ಲ, ಯಾಕೆಂದ್ರೆ ನೀವು ಕೂಡ ಪ್ರೀತಿ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಂದಾದ್ರೆ ಇವತ್ತು ನಾನು ಈ ಮಟ್ಟಿ ಬೆಳೆಯಕ್ಕೆ ನೀವೇ ಕಾರಣ. ನನಗೆ ಬಿರುದು ಕೊಟ್ಟಿರೋ ನೀವೇ. ಒಬ್ಬರು ಪವಾಡ ಪುರುಷ ಅಂತ, ಒಬ್ಬ ನಡಾಡ ದೇವರು ಅಂತ, ಮೊನ್ನೆ ಯಾರೊಬ್ಬ ಹೋಗುಣವಂತ ಅಂತ, ಇನ್ನು ಏನೇನೋ ಆಗ್ತದೆ ನಿಮ್ಮಂತ. ಮೊನ್ನೆ ಯಾರ ಪುಣ್ಯಾತ್ಮ ಹಾಕಿದ್ದ ನಿಮ್ಮ ನೀವು ಈಗ ಇವತ್ತಿನ ಕಾಲದಲ್ಲಿ ಈ ತರ ಗುರುಗಳು ಇರ್ತಾರ ಅಂತ ಹಾಕಿದ್ದ. ಈ ತರ ನೀವು ಸಹಕಾರ ಯಾವಲ್ಲಿ ಇರ್ಲಿ, ನಿಮ್ಮ ಅಭಿಮಾನ ಯಾವಲ್ಲಿ ಇರ್ಲಿ. ನೀವು ಈ ಕಡೆ ಬನ್ನಿ, ನೀವು ಬೆಳೆ ಈ ಕಡೆ ಬನ್ನಿ, ಕರೆಗಿರೋ ಕಾಣಲ್ ಕತ್ಲೆ ನೀವೇ ಕೂಡ ಬಂದ. ಥ್ಯಾಂಕ್ಸ್ ಅಮ್ಮ ನಿನಗೆ. ಬನ್ನಿ ಬರ್ತಾ ಬಾರ ಮುಸ್ಕೊಂಡ್ ಬಾರ. ಇನ್ನೊಂದು ಹಿರಿಯರ್ ಮಮ್ಮಿ ಹಿಂಗ್ ಮಾಡು, ನಿಮ್ ಬಾಯಿ ಸಕ್ಕರೆ ಹಾಕೋಗ. ನೀವೆಲ್ಲ ಹಿಂಗ್ ಮಾಡಿ ಎಲ್ಲ ಫಾರಿಂಗ್ ವೈರ್ ಅವರು. ಕುಳ್ಕವನ್ ಕಾಣಲ್ಲ. ಇವರು ಎಲ್ಲ ಆಟೋ ಡ್ರೈವರ್, ಬೆಂಗಳೂರು ಮೈಸೂರು ನಂಗಿಲ್ಲ, ಎಲ್ಲ ಆಟೋ ಡ್ರೈವರ್ ಪರವಾಗಿ ಒಂದೊಂದ ಏನ್ ಮಾಡೋಣ ಕುಶಮಾಲಕ್ಕೆ ಅರ್ಪಿಸ್ತಾ ಇದೀನಿ ನಾನು. ಸರಿ, ಆಟೋ ಡ್ರೈವರ್ ಸಹಕಾರ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಅಣ್ಣ ಏನಂತೂ ನಿಮ್ಗೆ ಭಾಳ ಇದೆ. ಯಾವತ್ತಲ್ಲ ಹಾಕ್ಯಂತೀನಿ ನಿನ್ನ. ಸರಿ, ಒಡಿರ್ಲ ಸಾಂಗ ಎಣ್ಣೆ ಕೊಡ್ತೀನಿ. ಒಂದು ಗುಂಡು ತುಂಡು ಬಿರಿಯಾನಿ ಕೊಡ್ತೀವಿ, ವಿಷಲ್ ಹೊಡಿತಾರೆ, ಬಾಟನೆ ಕಟ್ಕೊಂತಾರೆ. ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಯಾವತ್ತಿರಲಿ. ನಾನು ಮತ್ತೆ ಲೈವಲ್ಲಿ ಒಂದು ಹೇಳ್ಬಿಡ್ತೀನಿ, ನಾನು ದೇವಸ್ಥಾನ ಯಾವುದೇ ಕಾರಣಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಿಲ್ಲ. ಎಲ್ಲ ಕೇಳ್ತಾರೆ ಇಂಪ್ರೂವ್ಮೆಂಟ್ ಮಾಡ್ತೀರಾ ಅಂತ. ಕರೆಕ್ಟ್ ನಾನು ನನ್ನ ತಮ್ಮ ಮಾತಾಡ್ಕೊಂಡಿವಿ. ನಾವು ಯಾವುದೇ ಕಾರಣಕ್ಕೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಲ್ಲ. ಬಂದಂಥ ಜನ ಇಂಪ್ರೂವ್ ಸಾಕು. ಹೇಳಿ, ದೇವಸ್ಥಾನ ಇಂಪ್ರೂವ್ ಮಾಡಿ ದೊಡ್ಡದಾಗ ಗೋಪುರ ಕಟ್ಟಿ ದೊಡ್ಡ ದೇವಸ್ಥಾನ ಮಾಡೋಷ್ಟು ನಾನು ಅಷ್ಟೊಂದು ನನಗೆ ಆಸೆ ಇಲ್ಲ. ಆ ಥರ ನನಗೆ ದುರಾಸೆನೂ ಬೇಡ. ನೀವು ಕೂಡ ಹಣ, ನೀವು ಕೂಡ ಅಕ್ಕಿ, ನೀವು ಕೂಡ ಬೆಳೆದ ನಾವು ಸ್ವಲ್ಪ ತಿಂದು ಬಡಿಸೋಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಏನು ಮಾಡ್ತೀರಾ ಅಂದರೆ ಏನೋ ಕೊಡ್ತೀವಿ ಅಂತೇಳಿ ಬೋನ ತೊಗೊಂಡು ಬೋನ ಬಿಡಿಸ್ಕೊಂಡು ಮಾಡಬೇಡಿ. ರಸ್ತೆಗೆ ಯಾರು ₹1 ಕೊಡಬೇಡಿ. ಅಥವಾ ಸಹಕಾರ ಮಾಡೋಂಗೆ ದೇವಸ್ಥಾನ ಕಟ್ತೀನಿ, ಸಹಕಾರ ಮಾಡಿ. ಮತ್ತೊಮ್ಮೆ ಹೇಳ್ತೀನಂತೆ, ದೇವಸ್ಥಾನ ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಮಾಡಲ್ಲ. ಸಾಕಿಷ್ಟೇ. ದೇವರು 4 ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ಭಕ್ತರು ಇಂಪ್ರೂವ್ ಸಾಕು. ಕರೆಕ್ಟಲ್ವಾ? 4 ಜನಕ್ಕೆ ಅನುಕೂಲ ಮಾಡೋಣ. ಯಾಕೆಂದರೆ ನೋಡಿ, ಸ್ಟೋರಿ ಕೇಳ್ತಿದ್ದೀರಾ, ಬೆಳಗಿಂದ ಸಮಯ ನೋಡಿದ್ದೀರಾ. ಒಂದು ಎಷ್ಟು ಜನ ಬರ್ತಾರೆ, ನನಗೆ ನೀವು ಮುಟ್ಟಿರಿ ಕ್ಯಾನ್ಸರ್ ಹುಷಾರಾತು ಅಂತಾರೆ, ನೀವು ಮುಟ್ಟಿರಿ ಶುಗರ್ ಹುಷಾರು, ನಿಮ್ಮ ಮುಟ್ಟಿರಿ ಮಕ್ಕಳಾತು ಅಂತಾರೆ. ನಾವು ಮುಟ್ಟಿಗನಿಗಿಂತ ಅವ್ರು ಮುಟ್ಟಿಸಲಿ ಅನ್ಕೋಬೇಕು. ಯಾರಲ್ಲಿ ಆಮೇಲೆ ನೋಡಿ, ಉದಾಹರಣೆ ಪಾಪ ಇವ್ರು ತಂದೆ ಇವರು ಬನ್ನಿ ಕರ್ಕೊಂಡ್ರು. ಇವನು ಉದಾಹರಣೆ ಬರ್ತಾನೆ, ನೀವು ನೋಡ್ತೀರಾ, ಇವನು 2 ತಿಂಗಳು ಕಸ ಹೊಡಿತಾನೆ. ಫಸ್ಟ್ ಬಂದು ಕೇಳಾಗ ಒಂದು ಧರ್ಮ ಹೇಳ್ದವನು. ಯಾವ ಜನಾಂಗ ಹೇಳಿದ್ನು ನಾವು ಅದು ಹೇಳ್ಬಿಡಕ್ಕಣ, ನಾವು ಜಾತಿ ಬಗ್ಗೆ ಮಾತಾಡ್ಬಾರ್ದಪ್ಪ, ನಾವು ಇಂಥ ಕ್ಯಾಸ್ಟ್ ನಾವು ಬರ್ಬೋದ ಒಳಿಕೆ ಅಂತ ಹೇಳ್ದ. ಅದಕ್ಕೆ ಏನು ಮಾಡ್ದ, ಕರೆಕ್ಟ್ ಅಲ್ವಾ? ಬೈಬೇಕಾ ಬೇಡ ಅವ್ನಿಗೆ ಜಾತಿ ಹೇಳಿರಿ. ಯಾಕೆ ನಾನು ಜಾತಿಗಿಂತ ತಮ್ಮ ಅಂದ್ಬಿಟ್ಟಿನಿ. ಇವನು ಬಂದು 2 ತಿಂಗಳು ಕಸ ಮಾಡ್ತಾನೆ ನಮ್ಮ ಮನೆಗೆ. ನಾನು ನಂಬೋದಿಲ್ಲ. ಅದು ಯಾವ ಭಕ್ತಿಯಾಗಿ ಮಾಡಿದ ಗೊತ್ತಿಲ್ಲ. ಆ ತಾಯಿ ಕರ್ಕೊಂಬರ್ತಾನೆ. ತಾಯಿ ಅವತ್ತ ತಾಯಿ ಅದೇ ಈಗ ಮುಟ್ಟ ತಕ್ಷಣ ಕಂಡುಬಂದ್ಬಿಡುತ್ತೆ. ತಂದೆ ಹುಷಾರಿದಾರ. ಇವತ್ತು ಈ ಇಂಥ ತಮ್ಮಂದರು ಅವ್ರು ಕಾರ್ಪೆಂಟ್ರು ಬರ್ತಾರೆ. ಅಣ್ಣ ಮನೆ ಅಣ್ಣ ಬಾರಿ, 2 ದಿನ ತಮ್ಮನೆ ನಿಮ್ಮ ಬಾಲಿ, ನಾನು 3 ದಿನ ತಮ್ಮ ಬೇಗ 3 ದಿನ ತೋರಿಸ್ತೀನಿ ನೋಡಿ ನಿಮಗೆಲ್ಲ. ಇವತ್ತು ಬಂದಿದ್ದಾರೆ. ಶಿವಣ್ಣ ಬರ್ರಿ, ಇವರೇ ಕಾರ್ಪೆಂಟ್ರು. ಇದು ತೋರ್ಸ್ಬಿಡ ಮುಂಚೆ ಕಳೆ ಮಗನ ನೋಡಿ ಇವ್ರು ಬಂದು ನಮ್ಮ ದೇವಸ್ಥಾನ 1 ನಿಮಿಷ ದೇವಸ್ಥಾನ ಕಾರ್ಪೆಂಟ್ರ್ ಇವರೇ, ನಮ್ಮ ವೈರಿಂಗ್ ಮಾಡಿವ್ರೆ. ನೀವು ಒಂದು ನಿಮ್ಮ ಕ್ಲಾಸ್ ಹಾಕ್ಬಿಟ್ರೆ ಹಂಗೆ ಕಳಿಸ್ಬಿಡ್ತೀವಿ, ವೈರ್ ಹಾಕ್ಬಿಡ್ತೀನಿ ಹೇಳ್ದ ಇರ್ತದ. ನೀವೇ ಕಟ್ತೀವಿ ಕಾರ್ಪೆಂಟ್ರೆ, ಒಂದು ಕ್ಲಾಸ್ ಹಾಕ್ತೇವೆ. ನಮ್ಮ ದೇವಸ್ಥಾನ ವೈರಿಂಗ್ ಮಾಡೋ ಪುಣ್ಯಾಪರು ಬಾರೆ, ಇನ್ನು ಬೇರೆ ಕರಿಬೇಕಾ?
ಲಕ್ಷ್ಮಣ ನೀನು ಬರ. ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನದವರು ನಮ್ಮ ದೇವಸ್ಥಾನ ಕಟ್ಟಕ್ಕೆ ಬಂದಾರೆ. ಯಾವ ಊರು ನಿಮ್ಮದು? ಹಂಸಪಾವಿಂದ. ನಮ್ದು ಇರೋದು ಹಂಸಪಾವಿ, ನಮ್ದು ಜಿಲ್ಲೆ ಹಾವೇರಿ. ಹಾವೇರಿ ಜಿಲ್ಲೆ ಹಂಸಪಾವೇರಿಗೆ ಒಂದ್ಸರಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಸಿಗೆ ಬಗೆಯರು ಇನ್ನು ಮೂಲ ಈ ಪುಣ್ಯಾತ್ಮರು ಇವತ್ತು ಬಂದು ದೇವ್ರ ಕುಣ್ಸಕ್ಕೆ ಅಂತ ಅಲ್ಲಿಂದ ಬರ್ತಾರೆ. ಇವ್ರು ಇನ್ನೂ ಇವತ್ತು ಮುಂದುವರೆದಾರಂತೆ. ನಮ್ಮ ಅಣ್ಣ ಇನ್ನೂ ಸಹಾಯ ತೀರ್ಸ್ಕೊಂಡ್ಬಿಡ್ಲಿ, ಅನುಕೂಲ ಆಗ್ಬಿಡ್ಲಿ ಅಂತೇಳಿ. ಅಣ್ಣ ನಿಮಗೆ ಎಷ್ಟು ವಯಸ್ಸು? 40? ಅಣ್ಣ ಅನ್ನು ನನ್ನ ತಮ್ಮ ಮುಂಪ್ರಾಲಿ ಅಣ್ಣ ಅದು ವೇಸ್ಟ್ ಆಗ್ಬಿಡ್ತು. ಸಾರಿ, ಮಿಸ್ ಆಗ್ಬಿಡ್ತು ತಮ್ಮ. ಇನ್ನೂ 4 ಜನಕ್ಕೆ ಅನ್ನ ಸಿಗ್ತೀನಿ ಬರಲಿ. ಅವರ ಭಾಳ ಸಂತೋಷ. ಯಾರ್ಯಾರು ಊರಿನಾರ ಬೇಕಾದ್ರೆ ಮುಂದಕ್ಕೆ ಬರ್ರಿ, ಹಾಕ್ತೀನಿ. ಬೆಳಿಗ್ಗೆ ತೆಗಿತೀನಿ, ಓಡ್ತೀನಿ ನಾನು. ಸೀರೆ ಚೆನ್ನಾಗಿಲ್ಲ ಅನ್ಸುತ್ತೆ. ಸೀರೆ ಚೆನ್ನಾಗಿಲ್ಲ ಅನ್ಸುತ್ತೆ. ಗಾಳಿ ಸೀರೆ ಕೊಡೋಣ. ನನ್ನ ಚಿತ್ರ ಬರೆದ ಒಳ್ಳೆ ಸೀರೆ ಕೊಡ್ತೀನಿ. ಚಿತ್ರ ಬರೆಯಲ್ಲ, ಪತ್ರ ಬರೆಯಲ್ಲ. ನಿಲ್ಲವರ ಯಾರು ಸರಿ ಬಂದಿದ್ರು, ಈ ಸಾರಿ ಬಂದಿದ್ರು. ಬಿಟ್ಟು ಬಂದ ನನ್ನ ಬೇರೆ ಗಿಡ ಬಂದನಲ್ಲ ಮತ್ತೆ ಕೊಟ್ಟ ಮೇಲೆ ಊರ ಹೋಗಿ ನಿಜ ಮಾಡ್ತೀನಿ ನೋಡ್ಕೊಡ್ಬೇಕು. ನೋಡಿ ಅದೃಷ್ಟ ಹೀಗೆ ಅಂದರೆ ನೋಡಿ ರೋಡಾಗಿತ್ತು ಬೇಕು. ದೇವಸ್ಥಾನಕ್ಕೆ ಹೋಗುತ್ತೆ ಅದೃಷ್ಟ ಇರ್ಬೇಕಲ್ಲ. ಯಾರಿಗಾರ ಇಬ್ಬರು ಇದಾರಣ್ಣ? ಯಾರಿಗೂ ಇಲ್ವಾ? ಹೇಳ್ಕೊಳಲ್ಲ ಅಷ್ಟೇ. ಕಳ್ಳ ಮುಖ್ಯ ಇದು ಹೇಳ್ಕೊಳಂಗಿಲ್ಲ. ದುಡ್ಡು ಎರಡು ಇಡ್ತಾರ? 5 ನನಗಿಂತ ಮರಿ ಡೌಟ್ ಅವು ಕೊಡಪ್ಪ ಎದ್ರಿಕಂಡೆ ಬಿಟ್ಟ ಅವನು. ಈ ಕಲ್ಲರ್ ಸೀರೆ ಬೇಕು ದೇವ್ರಿಗೆ. ದೇವ್ರ ಸೀರೆಗಳು ಉದ್ದ ಇಲ್ಲ, ಕೊಟ್ಟರೆ ಮನೆ ಉಟ್ಕೊಳಕ್ಕೆ ಅಲ್ಪ ಅಲ್ವಾ? ಸೀರೆ ಕೊಟ್ಟು ಉಟ್ಕೊಳಂಗಿರ್ಬೇಕಲ್ವಾ? ಬೆಚ್ಚ ಮಾಡಿ ಆರಿಸ್ಬೇಕ್ರಿ ಅದನ್ನು. ತುಪ್ಪ ಬೆಚ್ಚ ಮಾಡಿ ಆರಿಸ್ಬೇಕು. ಏ ವೈನ್ ಲವರ್ ಯಾರು? ಇಲ್ಲಿ
ಮಾಯಾಪುಟ್ಟಾಗ ಇಬ್ರು ಅದಾವ್ರಿ. ಇಚಲ್ಕರಂಜಿಯಿಂದ ಬರ್ತಾಂಡ ಗುರುಗಳನ್ನ ವಾರದಾಗ 2 ದಿವಸ ಇಚಲ್ಕರಂಜಿಯಿಂದ ಬರ್ತಾಂಡ ಇಚಲ್ಕರಂಜಿ ಕೊಲ್ಲಾಪುರ ಹತ್ರ ರೀ. ಪ್ರಾಪರ್ ನಡ್ಕೊಂತೀರಿ ಆದ್ರೆ ಅವ್ರು ಅಲ್ಲಿ ಇರ್ತಾರ್ರಿ, ಅಲ್ಲಿಂದ ಇಲ್ಲಿ ಬರ್ತಾರೆ. ಒಂದು ಗಂಟೆ ಹೆಂಡತಿ ಕೂಡಿಲಿರಕ್ಕೆ ಅಂದರೆ ನಾವು ಸಂಸಾರಿಕರೇ ನಮ್ಮನ್ನು ಆಗ್ತಾ ಇದ್ದಾರೆ, ಒತ್ತುಗಳು ಬರಬೇಕು. ಅಂದರೆ ಬಂದು ಸುಮ್ಮನೆ ಅವರ ಶಿಕ್ಷಣವರು ನಮ್ಮ ಮೇಲೆ ಬೇಡ, ಅವ್ರು ಬಂದು ಇಲ್ಲಿ ಪ್ರತಿ ಮಾಡೋದು ಬೇಡ. ನಮ್ಮ ಈಗ ಅವ್ರು ಕೆಟ್ಟ ಹೆಣ್ಮಕ್ಳು ಅಂದರೆ ಕೆಟ್ಟ ಮಾಡೋದು ಬೇಡ. ನಮಗೂ ಎಲ್ಲರೂ ಇದ್ದಾರೆ, ಮುಂಬೈಯಿಂದ ಬಂದಿರ್ತಾರೆ, ಬರ್ತಿದ್ದಾರೆ, ಅವ್ರಿಗೆ ಮಾಡಿದರು, ನಮ್ಮ ಅಣ್ಣ ಎಲ್ಲರೂ ಜನ ಇದ್ದಾವೆ. ಆದರೆ ಒಳ್ಳೆ ಉತ್ತಮವಾದ ಕೊಟ್ಟರೆ ಡ್ರೈವರ್ ಹಾಕ್ಬಿಟ್ಟಿನಿ, ಯಾರೋ ಉತ್ತಮವಾದ ಕೊಡಬೇಕು. ಕಟ್ಟ ಕಟ್ಟಲ್ಲ. ಹಲೋ, ಅವ್ರಂಗೆಲ್ಲ ಕೂರಲ್ಲ, ನಿಮ್ಮ ಜೊತೆಗೆ ಕೂತ್ಕೊಳ್ಳೋ ಚೇರ್ ಮೇಲೆ ಅವತ್ತು. ನೋಡಿಲ್ಲ, ಚಿರಪರಿಚಿತ ಇವನೇ ಫಸ್ಟು ಗೌತಮನ ಗೋ ಗೋ ಕ್ಲಾಸ್ ಹಾಕಿ ನಾನಿ ಮಂಜ, ಅರೆ ಮಂಜ ಮಂಜ ಅಂತ, ಜೋಣ ಮಂಜ ಅಂತ, ಅರೆ ಮಂಜ ಅಂತಾರೆ ಅವನೊಬ್ಬ. ಇನ್ನ ನಾನಿ ಮಟ್ಟಿ ಅಣ್ಣ ಇವೆಲ್ಲ ಬರಕ್ ಮುಖ್ಯವಾದ ಕಾರಣ ಇವರೇ ವೀಲ್ ಚೇರ್ ಬಂದು ಇವರಿಗೆ ಕಾಲ್ ಬರೋದು. ಇವರೇ ಶಿವಣ್ಣ. ಈ ಫೋಟೋ ರೆಡಿ ಮಾಡಿ ಪುಣ್ಯಾತ್ಮರಿಗೆ ಒಂದ್ಸರಿ ಮತ್ತೆ ಎಳ್ಳೆ ಬಾರಿ ಹಾರಾಕ್ತೀನಿ. ಓ ಪ್ಲೀಸ್ ಕಮ್. ನೋಡಿ, ನನ್ನ ಎಡಿಟ್ ನನ್ನ ದೇವಸ್ಥಾನಕ್ಕೆ ಎಡಿಟರ್ ಇವನೇ, ಯೂಟ್ಯೂಬ್ ಫೇಸ್ಬುಕ್ ಎಡಿಟರ್ ಇವರು. ಅವನು ಸೇರ್ಕೊಂಡು ಇವ್ರು ಫ್ರೆಂಡ್ಸ್ ಈಗ ಇಬ್ಬರು ಗುದ್ದಾಡರೆ. ಮುಂಚೆ ಗಂಡೆ ಅಂತ ಇದ್ರು, ಇವ್ರ ಒಂದು ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ. ನೋಡ್ರಿ, ಅವಾಗ ಗೋಂದರ ಹಾಕಿರೋದು ಹಿಂಗೆ ಕುತ್ಕೊಂಡ್ಬಿಟ್ಟು ಅಣ್ಣ ಹೋಗ್ತೀರಾ? ನಿಮ್ಮ ಪ್ರೀತಿ ಮೇಲೆ ನಾನು ಚಿರಋಣಿ. ಅಥವಾ ಒಂದ್ಸರಿ ನಿಮ್ಮ ಊರಿಗೆ ಬರ್ತೀರಂತೆ, ಅಲ್ಲಿ ಪಟಾಕಿಗೆ ಸಿಡಿಸಬಾರ್ದು, ಡಮ ಡಮ ಅನ್ಸ್ಬಾರ್ದು, ಪಟಾಕಿ ಡಮ ಡಿಮ ಏನಿರಬಾರ್ದು. ಸಿಂಪಲ್ ಊಟ, ಎಲ್ಲ ಮಾತು, ಬೈಗುಳ, ಗಲಾಟೆ, ಪಾರ್ಟಿ ಇರ್ಲಿ. ಕೊಟ್ಟೆ ನೀವು ಅಭಿಪ್ರಾಯ ಕಾಡ್ತೀರ ರೊಟ್ಟಿ ನಾವು ಕಡಕ ನಾನು ನಿಮ್ಮ ಹೊಟ್ಟೆ ಹಿಂಗೆ, ನಿಮ್ಮ ಮನೆ, ನಿಮ್ಮ ಹೊಟ್ಟೆ, ನಿಮ್ಮ ಅಂತ ಹಿಂಗೆ ಬೆಳಗಲಿ. ನಿಮ್ಮ ಮೂರು ಕಡೆಗೆ ಎಲ್ಲರೂ ಕೂಡ ಚೆನ್ನಾಗಿ ಮಳೆ ಆಗಲಿ. ನಿಮ್ಮೂರು ಇನ್ನೂ ಮಳೆ ಆಗಲಿ ಸಮೃದ್ಧಿಯಾಗಿ. ದೊಡ್ಡವರ ಕಾಲಿ ಬೀಳಬಾರ್ದು, ದೊಡ್ಡವರ ಕಾಲಿ ಬೀಳಿ ದುಡ್ಡಿಸ್ಕೊಂತ ನಾವು.
ಹೋಗ್ಬನ್ನಿ ಸೋಷಿಯಲ್ ಹೋಗ್ಬನ್ನಿ. ಬಾಯ್ 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 ಬಾಯ್. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಸಾರಿ ನೆಕ್ಸ್ಟ್ ಟೈಮ್ ಊಟ ರೆಡಿ ಮಾಡಿಸ್ತೀನಿ.